ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ರಾಧಾ ಹಿರೇಗೌಡ, ನನ್ನ ಜೊತೆ ಇದ್ದಾರೆ ರಾಮ್. ಸೊ ವೀಕ್ಷಕರೇ, ನಾವು ಎಲ್ಲಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದು JK ಗ್ರ್ಯಾಂಡ್ ಅರೇನಾ. ಇಲ್ಲಿಂದನೇ ಕಾಂಗ್ರೆಸ್ ಪಕ್ಷದ ಭ್ರಷ್ಟ ಹಗರಣಗಳನ್ನ ಜನರ ಮುಂದೆ ಇಡೋದಕ್ಕೆ ಬಿಜೆಪಿ ಮತ್ತು JDS ಮೈತ್ರಿಯಾಗಿ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಸೊ ಈ ಪಾದಯಾತ್ರೆಗೆ ಮುನ್ನುಡಿಯನ್ನ ಇಲ್ಲಿಂದನೇ ಬರೆಯಲಾಗುತ್ತೆ. ಈಗಾಗಲೇ ತಾವು ನೋಡಬಹುದು, ಬಹಳಷ್ಟು JDS ಮತ್ತು ಬಿಜೆಪಿ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಅಷ್ಟೇ ಅಲ್ಲ, ಪ್ರಮುಖ ನಾಯಕರುಗಳು ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಆರಂಭ ಆಗುತ್ತೆ. ಇದು ಭ್ರಷ್ಟ ಸರ್ಕಾರ, ಅಂದ್ರೆ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವಂತಹ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಕಾಂಗ್ರೆಸ್ ಸರ್ಕಾರ ಹಾರ್ಡ್ಲಿ 1.5 ವರ್ಷ ಪೂರೈಕೆ ಮಾಡಿದೆ. ಈ 1.5 ವರ್ಷದಲ್ಲಿ ಈ ಸರ್ಕಾರದಲ್ಲಿ ನಡೆದಿರುವಂತಹ ಹಗರಣಗಳನ್ನ ಜನರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಬಿಜೆಪಿ ಮತ್ತು JDS ಮೈತ್ರಿ ವಿರೋಧ ಪಕ್ಷಗಳೇನಿವೆ ಅವು ಪ್ರಯತ್ನ ಪಡ್ತಾ ಇದ್ದಾವೆ. ಹಾಗಾದ್ರೆ ನಿಜಕ್ಕೂ ಕೂಡ ಈ ಪಾದಯಾತ್ರೆ ಸಕ್ಸಸ್ ಆಗುತ್ತಾ? ಸಿದ್ದರಾಮಯ್ಯನವರ ವಿರುದ್ಧ ಒಂದು ಅಭಿಪ್ರಾಯವನ್ನ ಮೂಡಿಸೋದಕ್ಕೆ ಈ ಪಾದಯಾತ್ರೆಯಿಂದ ಸಾಧ್ಯ ಇದೆಯಾ? ಅಥವಾ ಸಿದ್ದರಾಮಯ್ಯನವರನ್ನ CM ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಈ ಪಾದಯಾತ್ರೆ ಎಷ್ಟರ ಮಟ್ಟಿಗೆ ವಿರೋಧ ಪಕ್ಷಗಳಿಗೆ ಸಹಾಯ ಮಾಡಬಹುದು? ಸೊ ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳೊಂದಿಗೆ ಪಾದಯಾತ್ರೆ ಆರಂಭ ಆಗಿದೆ. ಪಾದಯಾತ್ರೆಯಲ್ಲಿ JDSಗೂ ಬಿಜೆಪಿಗೂ ಸಣ್ಣ ಭಿನ್ನಾಭಿಪ್ರಾಯ ಇದೆ. ಇದೇನಂತ ದೊಡ್ಡ ಮಹಾವಿಚಾರ ಅಲ್ಲ. ಇದಕ್ಕೊಂದು ದೊಡ್ಡ ಪಾದಯಾತ್ರೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಮಲೆನಾಡು ಕರಾವಳಿ ಭಾಗಗಳಲ್ಲಿ ಭೂಕುಸಿತ ಸೇರಿದಂತೆ ಬಹಳಷ್ಟು ಪ್ರಾಕೃತಿಕ ಅವಘಡಗಳು ನಡೀತಾ ಇರೋದ್ರಿಂದ ಇದೇನ್ ಬೇಡ ಆಗಿತ್ತೇನೋಪ್ಪ ಅಂತ ಕುಮಾರಸ್ವಾಮಿ ಅವರು ಹೇಳ್ದಂಗಿತ್ತು. 2 ದಿನಕ್ಕೆ ಅವರು ಕೂಡ ಓಕೆ ಎಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬಂದು ಉದ್ಘಾಟನೆ ಆರಂಭ ಮಾಡ್ತಾರೆ. ಹಾಗಾದ್ರೆ ಇವತ್ತಿನ ಈ ಪಾದಯಾತ್ರೆಯ ರೂಪುರೇಷೆ ಹೇಗಿದೆ ರಾಮ್? ಮೇಡಮ್, ಬೆಳಗ್ಗೆಯಿಂದಲೂ ಕೂಡ ನಾವು ನೋಡ್ತಾನೆ ಇದೀವಿ, ಬಹಳಷ್ಟು ಜನ ಬಿಜೆಪಿಯ ನಾಯಕರೆಲ್ಲ ಬರ್ತಾನೆ ಇದ್ದಾರೆ. ವೀಕ್ಷಕರೇ, ನೀವೆಲ್ಲ ಈಗ ನೋಡಬಹುದು ಎಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಅಂತ ಹೇಳಿ. ಈ ಒಂದು ಬೃಹತ್ ಸಮಾವೇಶವನ್ನು ಕೂಡ ಇಲ್ಲಿ ಬಿಜೆಪಿ ಅವರು ಹಮ್ಮಿಕೊಂಡಿದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ನಾಯಕರೆಲ್ಲ ಕೂಡ ಬರೋದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಘಟಾನುಘಟಿ ಸಂಸದರು ಬರ್ತಾ ಇದ್ದಾರೆ, ಶಾಸಕರೆಲ್ಲ ಬರ್ತಾ ಇದ್ದಾರೆ. ಇಲ್ಲಿಂದ ನೇರವಾಗಿ ಇವತ್ತು ಆರಂಭದ ದಿನ ಬಿಡದಿಯವರೆಗೂ ಈ ಒಂದು ಪಾದಯಾತ್ರೆ ಹೋಗುತ್ತೆ. ಎಷ್ಟು ದಿನ ಮಾಡ್ತಾರಂತೆ? 1 ವಾರಗಳ ಕಾಲ ಈ ಒಂದು ಪಾದಯಾತ್ರೆ ಹೋಗುತ್ತೆ. ಓಕೆ, ಪಾದಯಾತ್ರೆ ಟ್ರೆಂಡ್ ಭಾರಿ, ಅಂದ್ರೆ ಪಾದಯಾತ್ರೆಗಳು ಬಹಳಷ್ಟು ಬಾರಿ ಸಕ್ಸಸ್ ಆಗಿದೆ. ಹಾಗೆ ನೋಡಿದ್ರೆ ನಿಮ್ ಮೇಕೆದಾಟು ಪಾದಯಾತ್ರೆ, ಈ ಮೇಕೆದಾಟು ಪಾದಯಾತ್ರೆ ಮೇಕೆದಾಟು ಯೋಜನೆಗೆ ಎಷ್ಟು ಅನುಕೂಲ ಆಯ್ತೋ ಬಿಡ್ತೋ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಮೇಕೆದಾಟು ಪಾದಯಾತ್ರೆ 100% ಸಹಾಯ ಮಾಡಿದೆ. ಈ ಬಳ್ಳಾರಿ ಪಾದಯಾತ್ರೆ ಅಯ್ಯೋ, ಸಿದ್ದರಾಮಯ್ಯನವರು ಶೂ ಹಾಕೊಂಡು ನಡೆದ್ರು ತೊಡೆ ಕಾಲೆಲ್ಲ ಇಷ್ಟಿಷ್ಟು ದಪ್ಪ ಆಗಿ ಊದ್ಕೊಂಡು ಹೋದ್ವು. ಆದ್ರೆ ಅವರನ್ನ CM ಮಾಡ್ತು ಬಳ್ಳಾರಿ ಪಾದಯಾತ್ರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.